ಈಗಾಗಲೇ ಸಾಕಷ್ಟು ವಿಷಯಗಳನ್ನ ಹೇಳಿದ್ದಾರೆ. ಕರ್ನಾಟಕ ಪಶುವೈದ್ಯ ಸಂಘ ಎಲ್ಲ ವಿವಿಧ ಸಂಘಟನೆಗಳು ಸೇರಿ ಇವತ್ತು ನಾವೊಂದು ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಇವತ್ತು ಒಂದು ಮೆರವಣಿಗೆ ಮುಖಾಂತರ ಮಾಡಿದ್ದೀವಿ. ಇದಕ್ಕೆ ಮೊದಲೇ ಪ್ರೆಸ್ ಮೀಟ್ ಕೂಡ ಮಾಡಿದ್ದೀವಿ. ಇಲ್ಲಿ ಮುಖ್ಯವಾಗಿ ನ್ಯೂನತೆಗಳು ಕಾಣ್ತಾ ಇರೋದು ಅರಣ್ಯ ಇಲಾಖೆಯಲ್ಲಿ ಇರ್ತಕ್ಕಂಥ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಅಮರಾಕ್ಷರ್ ಅವ್ರದ್ದು. ಅವರು DFO ಕ್ಯಾಡ್ರನವರು ಇದ್ದಾರೆ. ಅವರ ಒಂದು ಒತ್ತಡ ಈ ಒಂದು ಹುಡುಗಿ ಮೇಲೆ ಇತ್ತು, ಡಾಕ್ಟರ್ ಮೇಲೆ ಇತ್ತು ಅಂತಕ್ಕಂಥದ್ದು ಹಲವಾರು ಪ್ರಕರಣಗಳಿಂದ ಗೊತ್ತಾಗ್ತಾ ಇದೆ. ಅವರು ಅಲ್ಲಿಯ ಒಂದು ಅವ್ಯವಸ್ಥೆಗಳ ಬಗ್ಗೆ ಧ್ವನಿ ಎತ್ತಿದ್ರು. ಅಲ್ಲಿ ಅವ್ಯವಸ್ಥೆಗಳು ಉದಾಹರಣೆಗೆ ಪ್ರಾಣಿಗಳು ಕೊಡ್ತಕ್ಕಂಥ ಆಹಾರದ ಗುಣಮಟ್ಟದ ಬಗ್ಗೆ, ಅಲ್ಲಿ ಸಹಾಯಕರು ಇಲ್ಲದೆ ಇರ್ತಕ್ಕಂಥದ್ದು, ರಾತ್ರಿ ವೇಳೆಯಲ್ಲಿ ಸಹಾಯಕರು ಇಲ್ಲದೆ ಇರ್ತಕ್ಕಂಥದ್ದು ಅಂಥ ಒಂದು ಪ್ರಕರಣ ವಿಚಾರಗಳನ್ನು ಭಾಳಷ್ಟು ವಿಚಾರಗಳನ್ನ ಅವರು ಧ್ವನಿ ಎತ್ತಿದ್ರು. ಆ ಧ್ವನಿ ಎತ್ತಿದ್ದಕ್ಕೋಸ್ಕರ ಅವ್ರನ್ನ ರಾತ್ರಿ 11ವರೆಗೆ ಕಳಿಸ್ತಕ್ಕಂಥದ್ದು, ಅವರಿಗೆ ರಜೆಗಳು ಕೊಡದೇ ಇರ್ತಕ್ಕಂಥದ್ದು, ಹಬ್ಬದ ದಿನ ರಜೆಗಳು ಸಹ ಕೊಟ್ಟಿಲ್ಲ. ಅವರಿಗೆ ಯಾರೂ ಸ್ಟಾಫ್ ಇಲ್ಲ, ಎಲ್ಲರಿಗೂ ರಜೆ ಕೊಟ್ಟು ಅವಳನ್ನು 11ವರೆಗೆ ಕರೆದು ಆ ಒಂದು ಹೆಣ್ಣು ಮಗಳನ್ನ ರಾತ್ರಿ 11ವರೆಗೆ ಕರೆದು ಟ್ರೀಟ್ಮೆಂಟಿಗೆ ಕಳಿಸಿರ್ತಕ್ಕಂಥದ್ದು ಅಮಾನವೀಯ. ನಾವು ನಮ್ಮ ಮಕ್ಕಳಾಗಲಿ ಅವ್ರ ಮಕ್ಕಳೇ ಆಗಿದ್ದರೂ ಕೂಡ ಅವರು ಕಳಿಸ್ತಾ ಇರಲಿಲ್ಲ. CCTV ಫುಟೇಜಸ್ ಮಿಸ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಕಾರಣಕ್ಕೆ ಮಿಸ್ ಆಗಿದೆ ಮತ್ತು ನಾನು ಹೇಳೇ ಇಲ್ಲ ಅವರು ಇದಕ್ಕೆ ಹೋಗಿದ್ದಾರೆ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಆ ರೀತಿ ಇಲ್ಲ, ಹೇಳದಲ್ಲೇ ಹೋಗೋಕ್ಕೆ ಸಾಧ್ಯ ಇಲ್ಲ. ಜೀಪ್ ಬಂದಿದೆ ಅವ್ರನ್ನ ಕರ್ಕೊಂಡು ಹೋಗಲಿಕ್ಕೆ, ಅಷ್ಟೊತ್ತಿಗೆ ಡಿಪಾರ್ಟ್ಮೆಂಟ್ ಜೀಪ್ ಬಂದಿದೆ. ಡಿಪಾರ್ಟ್ಮೆಂಟ್ ಡ್ರೈವರ್ ಏನಿದ್ದಾರೆ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ. ಅವರ ಒಂದು ಮೊಬೈಲನ್ನು ಪರಿಶೀಲನೆ ಮಾಡಿದರೆ, ಆ ಸಮಯದಲ್ಲಿ ಬಂದಿರತಕ್ಕಂಥ ಫೋನನ್ನು ಪರಿಶೀಲನೆ ಮಾಡಿದರೆ ಖಂಡಿತವಾಗಲೂ ಗೊತ್ತಾಗ್ತದೆ ಯಾರು ಮಾಡಿದ್ದಾರೆ ಅಂತ. ಆಮೇಲೆ ಕೀ ಕೂಡ ಡಾಕ್ಟ್ರ್ ಇಟ್ಕೊಂಡಿರಲ್ಲ. ಆ ಏನೋ ಒಂದು ಆನೆ ನೀರಾನೆ ಒಂದು ಏನು ತೊಟ್ಟಿ ಇದೆಯಲ್ಲ, ಆ ಟ್ಯಾಂಕ್ ಇದೆಯಲ್ಲ, ಅದರೊಳಗಡೆ ಇರ್ತಕ್ಕಂಥದ್ದು. ಅದು ಅಲ್ಲಿ ಗೇಟ್ ಇರುತ್ತೆ, ಅದಕ್ಕೊಂದು ಬೀಗ ಇರುತ್ತೆ. ಆ ಬೀಗ ಯಾರ ಹತ್ರ ಇರುತ್ತೆ? ಇನ್ಚಾರ್ಜು ವರ್ಕರ್ ಹತ್ರ ಇರ್ತದೆ, ಅವರು ಪ್ರಾಣಿ ಸಹಾಯಕರ ಹತ್ರ ಇರ್ತದೆ. ಆ ಸಹಾಯಕರು ಹೆಂಗೆ ಬಾಗಿಲು ತೆಗೆದ್ರು? ಡಾಕ್ಟ್ರ್ ಹತ್ರ ಕೀ ಇತ್ತಾ? ಇವರು ಒತ್ತಾಯ ಮಾಡಿ ನಿಮಗೆ ತರಬೇತಿ ಸರ್ಟಿಫಿಕೇಟನ್ನು ಕೊಡೋದಿಲ್ಲ, ನಾವು ಹೇಳ್ದಂಗೆ ಕೇಳದಿದ್ರಿ ಅಂತೇಳಿ ಅವ್ರಿಗೆ ಒತ್ತಡ ಹಾಕಿ ಅವರಿಗೆ ಸಾವಿಗೆ ಕಾರಣರಾಗಿದ್ದಾರೆ. ಅಲ್ಲಿ ಯಾರ್ಯಾರು ಕಾರಣರಾಗಿದ್ದಾರೆ, ಏನೇನು ದಾಖಲೆಗಳಿದೆ ಅದೆಲ್ಲ ಕೂಡ ರಿಟ್ರೀವ್ ಮಾಡಿ ಆ ಒಂದು ನಮ್ಮ ಯುವ ಪಶುವೈದ್ಯ ತುಂಬ ಒಂದು ಅವರಿಗೆ ಆಸಕ್ತಿ ಇತ್ತು. ಒಂದು ವನ್ಯಜೀವಿ ವಿಭಾಗದಲ್ಲಿ ತುಂಬಾ ಆಸಕ್ತಿ ಇತ್ತು. ಭಾಳ ಪ್ರಾಣಿ ಪ್ರಿಯರವರು. ಅವರ ವಿಚಾರಗಳನ್ನು ನಾವು ಸಾಕಷ್ಟು ಕೇಳಿದ್ದೀವಿ. ಸೊ ಅವರಿಗೆ ನ್ಯಾಯ ಒದಗಿಸ್ಬೇಕು ಅಂದರೆ ನ್ಯಾಯಾಂಗ ತನಿಖೆ ಆಗಬೇಕು. ಇದು ನಿಜವಾಗಲೂ ಚೀಫ್ ಕನ್ಸರ್ವೇಟರ್ ಆಫ್ ಫಾರೆಸ್ಟ್ರನ್ನ ನೇಮಕ ಮಾಡಿ ನ್ಯಾಯಾಂಗ ತನಿಖೆ ಮಾಡ್ತಾರೆ ಅಂದರೆ, ಫಾರೆಸ್ಟ್ ಡಿಪಾರ್ಟ್ಮೆಂಟನ್ನು ತನಿಖೆ ಮಾಡ್ತಾರೆ ಅಂದರೆ ಅದು ಖಂಡಿತವಾಗೂ ಸರಿಯಲ್ಲ. ಈಗ ನಮ್ಮ ಮನೆ ಸಮಸ್ಯೆಗೆ ನಮ್ಮ ಕುಟುಂಬದ ಯಜಮಾನನ್ನೇ ತನಿಖೆ ಮಾಡ್ದಂಗೆ ಆಗ್ತದೆ. ನಾವೇನು ಹೇಳ್ತೀವಿ, ಸಾಮಾನ್ಯವಾಗಿ ಪ್ರೊಟೆಕ್ಟ್ ಮಾಡ್ಕೊಳ್ತೀವಿ. ಆಮೇಲೆ ಅಮರಾಕ್ಷರ್ ಅವರ ಮಾತಿನ ರೀತಿಯ ದಾಟಿಯನ್ನು ಪರಿಶೀಲನೆ ಮಾಡಿದಾಗ ಅವರಿಗೆ ಎಳ್ಳಷ್ಟು ಕೂಡ ನೋವಿಲ್ಲ. ಆ ಹುಡುಗಿನ ಸಾವಿ ಬಗ್ಗೆ ನೋವಂತೂ ಸ್ವಲ್ಪನೂ ಇಲ್ಲ. ಹಾಗಾಗಿ ಇದು ನ್ಯಾಯಾಂಗ ತನಿಖೆ ಆಗಬೇಕು. ಅವರು